ವೀಕ್ಷಕರೇ, ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ನಾನು ಡಾಕ್ಟರ್ ಪಲ್ಲವಿ ಸರ್ಜಿ ಉತ್ಕರ್ಷ್, ಮೆಡಿಕಲ್ ಪ್ರಾಕ್ಟೀಷನರ್ ಆಸ್ ವೆಲ್ ಆಸ್ ಯೋಗ ವೆಲ್ನೆಸ್ ಎಕ್ಸ್ಪರ್ಟ್. ಹಿಂದಿನ ಕಾರ್ಯಕ್ರಮದಲ್ಲಿ PCOS ಮತ್ತು PMOSನ ಸಿಂಪ್ಟಮ್ಸ್ನ ರಿಲೀಫ್ ಮಾಡೋದಕ್ಕೋಸ್ಕರ ಆಸನಗಳನ್ನು ನೋಡಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಆಸನಗಳನ್ನು ನೋಡೋಣ ಬನ್ನಿ. ಹಾಗೇನೆ ಹೆಂಗಸರಲ್ಲಿ ತುಂಬ ಕಾಮನ್ ಆಗಿ ಇನ್ನೂ ಹೇಳೋದು, ಬರೀ ಇಷ್ಟೇ ಆಸನಗಳನ್ನು ಮಾಡಿದ್ರೆ ನಮಗೆ ಇದು ಎಸ್ಪೆಷಲಿ ಕೆಳ ಹೊಟ್ಟೆನಲ್ಲಿರ್ತಕ್ಕಂತಹ ಬೊಜ್ಜು ವಿಚ್ ಇಸ್ ಮೇನ್ಲಿ ಎ ರಿಸ್ಕ್ ಫ್ಯಾಕ್ಟರ್. ಅದಕ್ಕೋಸ್ಕರ ಎರಡು ಸಿಂಪಲ್ ಆಸನಗಳು, ಒಂದು ಏಕಪಾದೋತ್ತಾಸನ, ಇನ್ನೊಂದು ದ್ವಿಪಾದ ಉತ್ತನಾಸನ. ಸಿಂಗಲ್ ಲೆಗ್ ರೈಸ್ ಮತ್ತೆ ಡಬಲ್ ಲೆಗ್ ರೈಸ್. ಉಸಿರನ್ನ ಎಳ್ಕೊಳ್ತಾ ಬಲಗಾಲು ಮೇಲೆ, ನೀ ಸ್ಟ್ರೇಟ್ ಇರಲಿ, ಬೆರಳುಗಳು ನಿಮ್ಮ ಮುಖದ ಕಡೆಗೆ ಬಾಗಿರ್ಲಿ, ನೀ ಸ್ಟ್ರೇಟ್. ಉಸಿರನ್ನ ಬಿಡ್ತಾ ಕಾಲು ಕೆಳಗಡೆ, ಹಾಗೆ ಉಸಿರನ್ನ ತೆಗೆದುಕೊಳ್ತಾ ಎಡಗಾಲು ಮೇಲೆ, ನೀ ಸ್ಟ್ರೇಟ್ ಇರಲಿ, ಉಸಿರನ್ನ ಬಿಡ್ತಾ ಕಾಲು ಕೆಳಗೆ. ರಿಪೀಟ್ ಬೋತ್ ದ ಥಿಂಗ್ಸ್. ದಿಸ್ ಇಸ್ ತುಂಬಾ ಸುಲಭ ಮತ್ತು ಈಸಿಯಾಗಿ ಮಾಡ್ತಕ್ಕಂಥ ಒಂದು ಆಸನ ಟು ರೆಡ್ಯೂಸ್ ವಿಸರಲ್ ಫ್ಯಾಟ್ ಇನ್ ಲೇಡೀಸ್, ವಿಚ್ ಹೆಲ್ಪ್ಸ್ ಇನ್ ರಿಲೀವಿಂಗ್ PCOS ಮತ್ತು PMOS ಸಿಂಪ್ಟಮ್ಸ್ನ. ಹಾಗೆ ದ್ವಿಪಾದೋತ್ತಾಸನ, ಎರಡೂ ಕಾಲುಗಳನ್ನು ಮೇಲಕ್ಕೆತ್ತೋದು. ಇದು ಕೋರ್ ಮಸಲ್ಸ್ನ ಸ್ಟ್ರೆಂತ್ ಮಾಡುತ್ತೆ, ಫ್ಯಾಟ್ನ ಕರಗಿಸುತ್ತೆ. ಎರಡೂ ಕಾಲುಗಳನ್ನು ಉಸಿರನ್ನ ತೆಗೆದುಕೊಳ್ತಾ ಮೇಲಕ್ಕೆತ್ತಿ, ನೀ ಸ್ಟ್ರೈಟ್ ಇರಲಿ, ಬೆರಳುಗಳು ನಿಮ್ಮನ್ನ ನೋಡ್ತಾ ಇದ್ರೆ ಸ್ಟ್ರೆಚ್ ಆಗುತ್ತೆ, ಕಾಫ್ ಮಸಲ್ಸ್. ಉಸಿರನ್ನ ಬಿಡ್ತಾ ಹಾಗೆ ಎರಡೂ ಕಾಲುಗಳನ್ನು ಕೆಳಗೆ ತೆಗೆದುಕೊಂಡು ಬನ್ನಿ. ಮತ್ತೊಮ್ಮೆ ಇದು ನಿಮಗೆ ಕಂಫರ್ಟಬಲ್ ಆಗಿದ್ರೆ ಅಟ್ಲೀಸ್ಟ್ ನೀವು ಎರಡೂ ಕೂಡ 5 ಸರಿ ಅಥವಾ 6 ಸರಿ ದಿನದಲ್ಲಿ ಮಾಡಬಹುದು. ಹಾಗೆ ನಾನು ಇವಾಗ ಶೋಲ್ಡರ್ ಸ್ಟ್ಯಾಂಡ್ ಅಂತ ಏನು ಹೇಳಿದೆ, ಇದು ಕೇವಲ ಪೆಲ್ವಿಕ್ ಮಸಲ್ಗೆ ಬ್ಲಡ್ ಸರ್ಕ್ಯುಲೇಷನ್ಗೆ ಅಷ್ಟೇ ಅಲ್ಲ, ನಮ್ಮ ದೇಹದಲ್ಲಿ ಆಗ್ತಕ್ಕಂತಹ ಒಂದು ಕಾರ್ಟಿಸೋಲ್ ಅನ್ನೋ ಒಂದು ಅಂಶವನ್ನು ಕೂಡ ಇದು ಕಮ್ಮಿ ಮಾಡುತ್ತೆ. ಈಗ ನಾನು ನೆಕ್ಸ್ಟ್ ಹೇಳ್ತಾ ಇರ್ತಕ್ಕಂತಹ ಆಸನಗಳು ಕೂಡ ಪೆಲ್ವಿಕ್ ಫ್ಲೋರ್ಗೆ, ಮಸಲ್ಸ್ಗೆ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಹೆಲ್ಪ್ ಮಾಡೋದಕ್ಕೆ ಸಹಾಯಕಾರಿ. ನೆಕ್ಸ್ಟ್ ಆಸನ ಬದ್ಧ ಕೋಣಾಸನ. ಓಕೆ, ಇವಾಗ ಲೈನ್ ಪೊಸಿಷನ್ ಅಲ್ಲಿ ಇರೋದ್ರಿಂದ ಫಸ್ಟ್ ಸುಪ್ತ ಬದ್ಧ ಕೋಣಾಸನವನ್ನ ಮಾಡೋಣ. ಸುಪ್ತ ಬದ್ಧ ಕೋಣಾಸನ ಅಂದ್ರೆ ನೀವು ಮಲಗಿರೋ ಒಂದು ಪೊಸಿಷನ್ ಅಲ್ಲಿನೇ ನೀವು ನಿಮ್ಮ ಪೆಲ್ವಿಕ್ ಸ್ಟ್ರಕ್ಚರ್ಗೆ ಒಂದು ಎಕ್ಸಸೈಸ್ ನ ಮಾಡ್ಬೋದು. ಸೊ ಎರಡು ಮಂಡಿನ ಮಡಚಿ ಬಟರ್ಫ್ಲೈ ರೀತಿ ಓಪನ್ ಮಾಡಿ, ಸ್ಟೇ ಇನ್ ದಟ್ ಪೊಸಿಷನ್. ಕಂಫರ್ಟಬಲ್ ಆಗಿ 1, 2, 3 ಬಾರಿ ಉಸಿರಾಡೋದ್ರಿಂದ ನಿಮ್ಮ ಪೆಲ್ವಿಕ್ ಮಸಲ್ಸ್ ಓಪನ್ ಆಗುತ್ತೆ, ಅದಕ್ಕೆ ರಕ್ತ ಸಂಚಾರ ಕೂಡ ಸರಿಯಾಗುತ್ತೆ. ಅದೇ ರೀತಿ ಇದನ್ನ ಕೂತು ಕೂಡ ಮಾಡಬಹುದು. ರಿಲ್ಯಾಕ್ಸ್ ದಿವ, ಹಾಗೆ ಮ್ಯಾಟ್ ಮೇಲೆ ಬಂದು ಕೂತ್ಕೊಳ್ಳಿ. ಬದ್ಧ ಕೋಣಾಸನ, ಎರಡು ಮಂಡಿಯನ್ನ ಬಟರ್ಫ್ಲೈ ಪೊಸಿಷನ್ ಅಲ್ಲಿ ತೆಗೆದುಕೊಂಡು ಬಂದು, ಕಂಫರ್ಟಬಲ್ ಆಗಿದ್ರೆ, ಫ್ಲೆಕ್ಸಿಬಿಲಿಟಿ ಇದ್ರೆ ಉಸಿರನ್ನ ಬಿಡ್ತಾ ತಲೆಯನ್ನ ನೆಲಕ್ಕೆ ಟಚ್ ಮಾಡೋದ್ರಿಂದ ಹಿಪ್ ಓಪನ್ ಆಗತ್ತೆ, ಪೆಲ್ವಿಕ್ ಮಸ್ಕ್ಯುಲೇಚರ್ಗೆ ರಕ್ತ ಸಂಚಾರ ಆಗೋದ್ರಿಂದ ಅಂಡಾಶಯಕ್ಕೆ ರಕ್ತ ಸಂಚಾರ ಕೂಡ ಸಪ್ಲೈ ಚೆನ್ನಾಗಾಗತ್ತೆ. ನೆಕ್ಸ್ಟ್ ಆಸನ ಮಾಲಾಸನ. ಮಾಲಾಸನ ಕೂಡ ಪೆಲ್ವಿಕ್ ಬ್ಲಡ್ ಫ್ಲೋನ ಇಂಪ್ರೂವ್ ಮಾಡುತ್ತೆ, ನಿಮ್ಮ ಒಂದು ಈ ಜಾಗದಲ್ಲಿ ರಕ್ತ ಸಂಚಾರವನ್ನು ಇಂಪ್ರೂವ್ ಮಾಡುತ್ತೆ. ಸೊ ಸ್ಕ್ವಾಟಿಂಗ್ ಪೊಸಿಷನ್ ಅಲ್ಲಿ ಕೂತ್ಕೋಬೇಕು. ಮಾಲಾಸನ ಅಂದರೆ ಗಾರ್ಲ್ಯಾಂಡ್ ಪೋಸ್ ತರ. ಸೊ ಸಿಟ್ ಇನ್ ದ ಸ್ಕ್ವಾಟ್ ಪೊಸಿಷನ್. ಕೂತ್ಕೊಂಡು ಎರಡೂ ಕೈಗಳಿಂದ ಮಂಡಿಯನ್ನ ಅಗಲಿಸ್ಬೇಕು. ಕಂಫರ್ಟಬಲ್ ಆಗಿ ಆ ಒಂದು ಪೊಸಿಷನ್ ಅಲ್ಲಿ ಉಸಿರನ್ನ ತೆಗೆದುಕೊಳ್ಳಿ. ಎಷ್ಟೊತ್ತು ಕಂಫರ್ಟಬಲ್ ಆಗಿರಕ್ಕಾಗತ್ತೆ ಅಲ್ಲಿವರೆಗೂ ಆ ಒಂದು ಆಸನವನ್ನ ಮೇಂಟೈನ್ ಮಾಡಿ. ವೆರಿ ಸಿಂಪಲ್ ಬಟ್ ವೆರಿ ಎಫೆಕ್ಟಿವ್ ಟು ಸ್ಟ್ರೆಂಥನ್ ದ ಪೆಲ್ವಿಕ್ ಮಸಲ್ಸ್ ಮತ್ತು ಇಂಪ್ರೂವ್ ದ ಬ್ಲಡ್ ಸರ್ಕ್ಯುಲೇಷನ್.
ರಿಲ್ಯಾಕ್ಸ್. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ನೆಕ್ಸ್ಟ್ ಆಸನ ಅರ್ಧ ಮತ್ಸ್ಯಾಸನ. ಇದನ್ನ ಸ್ಪೈನಲ್ ಟ್ವಿಸ್ಟ್ ಪೋಸ್ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಮೊದಲು ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ನೆಕ್ಸ್ಟ್ ಒಂದು ಕಾಲನ್ನ ಮಡಚಿಬಿಟ್ಟು ಇನ್ನೊಂದು ಕಾಲಿನ ಮಂಡಿ ಹತ್ತಿರ ಪಾದಗಳು ಬರೋ ರೀತಿ ಇಟ್ಕೊಳ್ಳಿ. ಉಸಿರನ್ನ ತೆಗೆದುಕೊಳ್ತಾ ಬಲಗೈಯನ್ನ ಮೇಲಕ್ಕೆ ಎತ್ತಿ ಎಡಗೈಯ ಮಂಡಿಯ ಸುತ್ತ ಹೂವಿನ ಹಾರದಂತೆ ಅದನ್ನ ಮಡಚ್ಕೊಂಡು ಈ ಮಡಿಯನ್ನ ಇಟ್ಕೊಳ್ಳಿ. ಹಿಂದೆ ನೋಡಿ. ಉಸಿರು ಆಡ್ತಾ ಇರಿ ಕಂಫರ್ಟಬಲ್ ಪೊಸಿಷನ್ ನಲ್ಲಿ. ರಿಲ್ಯಾಕ್ಸ್ ಅಂಡ್ ಯು ಕ್ಯಾನ್ ಡೂ ಲೆಫ್ಟ್ ಸೈಡ್. ಅರ್ಧ ಮತ್ಸ್ಯಾಸನ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ವಿಸರಲ್ ಆರ್ಗನ್ಸ್ ಅಂದ್ರೆ ಲಿವರ್, ಪ್ಯಾಂಕ್ರಿಯಾಸ್, ಸ್ಪ್ಲೀನ್, ಈ ಒಂದು ಆರ್ಗನ್ಸ್ಗೆ ತುಂಬಾನೇ ವರ್ಕೌಟ್ ಅಂತ ಹೇಳ್ತೀವಿ ಅಥವಾ ಎಕ್ಸಸೈಸ್ ಆಗುತ್ತೆ. ನೀವು ಬೇರೆ ಏನು ಎಕ್ಸಸೈಸ್ ಮಾಡಿದಾಗ ನೀವು ಮಸಲ್ಸ್ಗೆ ವರ್ಕೌಟ್ ಮಾಡ್ಬೋದು, ಆದ್ರೆ ಈ ವಿಸರಲ್ ಆರ್ಗನ್ಸ್ಗೆ ಮಾಡ್ತಕ್ಕಂಥ ಈ ಒಂದು ಆಸನಗಳಿಂದನೇ ನಿಮಗೆ ವರ್ಕೌಟ್ ಆಗೋದು. ಸೊ ವಿಸರಲ್ ಫ್ಯಾಟ್ ಈಸ್ ಒನ್ ಆಫ್ ದ ಮೇನ್ ರಿಸ್ಕ್ ಫ್ಯಾಕ್ಟರ್ ಈ PCOS ಅಥವಾ PMOS ಕಂಡೀಷನ್ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗೋದಿಕ್ಕೆ. ಸೊ ಈ ಒಂದು ಅರ್ಧ ಮತ್ಸ್ಯಾಸನವನ್ನ ಮಾಡೋದ್ರಿಂದ ಈ ಒಂದು ವಿಸರಲ್ ಫ್ಯಾಟ್ ಕಮ್ಮಿ ಆಗತ್ತೆ. ಲಿವರ್ ಮತ್ತೆ ಪ್ಯಾಂಕ್ರಿಯಾಸ್ ನ ಒಂದು ಸೆಕ್ರೀಷನ್ಸ್ಗಳು ಬ್ಯಾಲೆನ್ಸ್ ಆಗತ್ತೆ. ಹಾಗಾಗಿ ನಿಮ್ಮ ಸಿಂಪ್ಟಮ್ಸ್ ಕೂಡ ಕಡಿಮೆ ಆಗುತ್ತೆ. PMOS ಕಂಡೀಷನ್ ನಲ್ಲಿ ಕಾರ್ಟಿಸೋಲ್ ಅನ್ನೋ ಒಂದು ಅಂಶ ದೇಹದಲ್ಲಿ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಒಂದು ಏರುಪೇರುಗಳು ಕಾಣಿಸ್ಕೊಳ್ಳುತ್ತೆ. ಸೊ ಬಹಳಷ್ಟು ಆಸನಗಳು ಈ ಒಂದು ಕಾರ್ಟಿಸೋಲ್ ಲೆವೆಲ್ನ ಕಮ್ಮಿ ಮಾಡುತ್ತೆ. ಬನ್ನಿ, ಯಾವ್ಯಾವ ಆಸನಗಳಿಂದ ನಾವು ಕಾರ್ಟಿಸೋಲ್ನ ಕಮ್ಮಿ ಮಾಡ್ಬೋದು. ಒಂದು ಮೊದಲನೇದಾಗಿ ನೀವು ನೋಡಿದ್ರಿ ಶೋಲ್ಡರ್ ಸ್ಟ್ಯಾಂಡ್, ಸರ್ವಾಂಗಾಸನ. ಅದು ತುಂಬಾ ಮುಖ್ಯವಾದಂತಹ ಆಸನ ಟು ರೆಡ್ಯೂಸ್ ಕಾರ್ಟಿಸಾಲ್ ಇನ್ ಯೋರ್ ಬಾಡಿ. ನೆಕ್ಸ್ಟ್ ನಾವು ವೆರಿ ಸಿಂಪಲ್ ಪ್ರಾಣಾಯಾಮ, ಬ್ರೀದಿಂಗ್ ಎಕ್ಸರ್ಸೈಸ್, ಅನುಲೋಮ ವಿಲೋಮ ಅಥವಾ ಆಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀದಿಂಗ್ ಅಂತ ಹೇಳಿ ಕರೀತಾರೆ. ಇದನ್ನ ಮಾಡೋದ್ರಿಂದ ದೇಹದಲ್ಲಿ ಕಾರ್ಟಿಸೋಲ್ನ ಅಂಶ ಕಮ್ಮಿ ಆಗತ್ತೆ, ವಿಚ್ ಇಸ್ ಎ ಮೇನ್ ರಿಸ್ಕ್ ಫ್ಯಾಕ್ಟರ್ ಫಾರ್ PCOS ಅಥವಾ PMOS ಕಂಡೀಷನ್ಗೆ. ಇದರಲ್ಲಿ ಮೊದಲನೇದಾಗಿ ನಾವು ರೈಟ್ ನಾಸ್ಟ್ರಿಲ್ ಇಂದ ಉಸಿರನ್ನ ಎಳ್ಕೋತೇವೆ, ಲೆಫ್ಟ್ ನಾಸ್ಟ್ರಿಲ್ ಅಲ್ಲಿ ಉಸಿರನ್ನ ಬಿಡ್ತೇವೆ. ಎಲ್ಲಿ ಉಸಿರನ್ನ ಬಿಟ್ಟಿದ್ದೇವೋ ಅದೇ ನಾಸ್ಟ್ರಿಲ್ ಅಲ್ಲಿ ಮತ್ತೆ ಉಸಿರನ್ನ ಎಳ್ಕೊಂಡು ಆಪೋಸಿಟ್ ನಾಸ್ಟ್ರಿಲ್, ರೈಟ್ ನಾಸ್ಟ್ರಿಲ್ ಅಲ್ಲಿ ಉಸಿರನ್ನ ಬಿಡ್ತೇವೆ. ಇದು ಒಂದು ರೌಂಡ್ ಆಫ್ ಅನುಲೋಮ ವಿಲೋಮ. ಇದನ್ನ ನೀವು ಮಾಡಬೇಕಾದ್ರೆ ಯಾವ್ದು ರೀತಿ ಮುದ್ರನಾದ್ರೂ ಯೂಸ್ ಮಾಡ್ಬೋದು, ಅಥವಾ ಯು ಕ್ಯಾನ್ ಯೂಸ್ ಎನಿ ಫಿಂಗರ್. ಒನ್ ಫಿಂಗರ್ ನೀವು ರೈಟ್ ನಾಸ್ಟ್ರಿಲ್ ನ ಕ್ಲೋಸ್ ಮಾಡೋದಕ್ಕೆ, ಇನ್ನೊಂದು ಫಿಂಗರ್ ಲೆಫ್ಟ್ ನಾಸ್ಟ್ರಿಲ್ ನ ಕ್ಲೋಸ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಇಲ್ಲ ನಾಸಿಕ ಮುದ್ರಾ ಅಥವಾ ವಿಷ್ಣು ಮುದ್ರಾ ಅಂತ ಹೇಳಿ ಕರೀತಾರೆ, ಇದನ್ನ ಕೂಡ ಯೂಸ್ ಮಾಡ್ಬೋದು. ಸೊ ಫೋಲ್ಡ್ ಯುವರ್ ಇಂಡೆಕ್ಸ್ ಫಿಂಗರ್ ಅಂಡ್ ಮಿಡಲ್ ಫಿಂಗರ್. ಯೂಸ್ ಯುವರ್ ಥಂಬ್ ನ ನೀವು ರೈಟ್ ನಾಸ್ಟ್ರಿಲ್ ನ ಕ್ಲೋಸ್ ಮಾಡೋದಕ್ಕೆ ಯೂಸ್ ಮಾಡಿ, ರಿಂಗ್ ಫಿಂಗರ್ ನ ಲೆಫ್ಟ್ ನಾಸ್ಟ್ರಿಲ್ ನ ಕ್ಲೋಸ್ ಮಾಡೋದಕ್ಕೆ ಯೂಸ್ ಮಾಡಿ. ಇಲ್ಲ ನಿಮ್ಗೆ ಯಾವ್ದು ಕಂಫರ್ಟಬಲ್, ಮುದ್ರೆ ಬಗ್ಗೆ ಅಷ್ಟು ನೀವು ಕಾನ್ಶಿಯಸ್ ಆಗ್ಬೇಕಾಗಿಲ್ಲ. ಎನಿ ಫಿಂಗರ್ ಆಲ್ಸೋ ಯು ಕ್ಯಾನ್ ಯೂಸ್ ಟು ಕ್ಲೋಸ್ ದ ನಾಸ್ಟ್ರಿಲ್. ಲೆಫ್ಟ್ ನಾಸ್ಟ್ರಿಲ್ ನ ಕ್ಲೋಸ್ ಮಾಡಿ, ರೈಟ್ ನಾಸ್ಟ್ರಿಲ್ ಇಂದ ಮೆಲ್ಲಗೆ ಉಸಿರನ್ನ ತೆಗೆದುಕೊಳ್ಳಿ. ಲೆಫ್ಟ್ ನಾಸ್ಟ್ರಿಲ್ ಇಂದ ಉಸಿರನ್ನ ಬಿಡಿ. ಹಾಗೆ ಲೆಫ್ಟ್ ನಾಸ್ಟ್ರಿಲ್ ಇಂದ ಉಸಿರನ್ನ ತೆಗೆದುಕೊಳ್ತಾ ರೈಟ್ ನಾಸ್ಟ್ರಿಲ್ ಅಲ್ಲಿ ಉಸಿರನ್ನ ಬಿಡಿ. ಕಂಟಿನ್ಯೂ ಟು ಡೂ. ಇನ್ಹೇಲ್ ಫ್ರಮ್ ದ ರೈಟ್, ಎಕ್ಸೇಲ್ ಫ್ರಮ್ ದ ಲೆಫ್ಟ್. ಮತ್ತೆ ಲೆಫ್ಟ್ ಅಲ್ಲಿ ಉಸಿರನ್ನ ತೆಗೆದುಕೊಳ್ಳಿ, ಹಾಗೆ ಬಲಗಡೆ ಉಸಿರನ್ನ ಬಿಡಿ. ಹೀಗೆ ದಿನದಲ್ಲಿ 9 ಸುತ್ತುಗಳನ್ನು ನೀವು ಮಾಡ್ಬೋದು. ಅದರಲ್ಲೂ ನೀವು ಕಂಫರ್ಟಬಲ್ ಆಯಿತು ಅಂತ ಅಂದರೆ ನೀವು ಕೌಂಟ್ಸ್, ಅಂದರೆ ಯೂಶ್ವಲಿ ಇನ್ಹೇಲೇಷನ್ ಅಲ್ಲಿ 2 ಕೌಂಟ್ಸ್ ಹೋಗ್ಬೋದು. ಎಕ್ಸೇಲ್ ಸ್ವಲ್ಪ ಲೆಂತಿ ಆಗಿರಬೇಕು. ಸೊ ಯು ಕ್ಯಾನ್ ಎಕ್ಸೇಲ್ ಫಾರ್ 4 ಕೌಂಟ್ಸ್.
ಇದು ನಮ್ಮ ದೇಹದಲ್ಲಿ ಸಿಂಪಥೆಟಿಕ್ ಸಿಸ್ಟಮ್ನಿಂದ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ಗೆ ಫೋಕಸ್ನ ಶಿಫ್ಟ್ ಮಾಡುತ್ತೆ. ದೇಹದಲ್ಲಿ ಕಾರ್ಟಿಸೋಲ್ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ನಮ್ಮ ಹೈಪೋಥೆಲಮೋ ಪಿಟ್ಯುಟರಿ ಅಡ್ರಿನಲ್ ಆಕ್ಸಿಸ್ ಓವರ್ ಸ್ಟಿಮ್ಯುಲೇಟ್ ಆಗುತ್ತೆ. ಅದಕ್ಕೆ ಮೇನ್ ಕಾರಣ ಅಂತ ಹೇಳಿದ್ರೆ ನಮ್ಮ ಜೀವನ ಶೈಲಿ, ನಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಒತ್ತಡ. ಸೊ ದೇಹ ಕಾನ್ಸ್ಟೆಂಟ್ಲಿ ಸಿಂಪಥೆಟಿಕ್ ಸಿಸ್ಟಮ್ ಮೋಡಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಈ ಒಂದು ಬ್ರೀದಿಂಗ್ ಸಿಸ್ಟಮ್ ಮತ್ತೆ ಧ್ಯಾನದಿಂದ ನಮ್ಮ ಒಂದು ದೇಹದಲ್ಲಿ ಸಿಂಪಥೆಟಿಕ್ ಸಿಸ್ಟಮ್ ಓವರ್ ಸ್ಟಿಮ್ಯುಲೇಷನ್ ಆಗೋದು ಕಮ್ಮಿಯಾಗಿ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್ನ ಒಂದು ಆ್ಯಕ್ಷನ್ ಜಾಸ್ತಿ ಆಗತ್ತೆ. ಆಗ ತನ್ನ ತಾನೇ ದೇಹದಲ್ಲಿ ಕಾರ್ಟಿಸೋಲ್ನ ಅಂಶ ಕಮ್ಮಿಯಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿಯಾಗಿ ಅದರಿಂದ ಆಗ್ತಕ್ಕಂತಹ ಎಲ್ಲ ದುಷ್ಪರಿಣಾಮಗಳು ಕೂಡ ಕಮ್ಮಿಯಾಗಿ PCOS ಅಥವಾ PMOSನ ಲಕ್ಷಣಗಳು ಕಂಟ್ರೋಲ್ಗೆ ಬರುತ್ತೆ. ಸೊ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ನಾವು 3 ಸೆಟ್ ಆಫ್ ಆಸನಗಳನ್ನ ನೋಡ್ತೀವಿ. ಒಂದು ಸೆಟ್ ಆಫ್ ಆಸನಾಸ್ ಬೇಸಿಕಲಿ ನಿಮ್ಮ ಒಂದು ದೇಹದ ಬೊಜ್ಜನ್ನ ಕರಗಿಸೋದಿಕ್ಕೆ, ವಿಸರಲ್ ಫ್ಯಾಟ್ನ ಕರಗಿಸೋದಿಕ್ಕೆ ಸೂರ್ಯ ನಮಸ್ಕಾರ, ಧನುರಾಸನ, ಸೇತುಬಂಧಾಸನ, ಅರ್ಧ ಮತ್ಸ್ಯಾಸನ, ಪಶ್ಚಿಮೋತ್ತಾಸನ. ಇನ್ನು ನಿಮ್ಮ ದೇಹದಲ್ಲಿ ಪೆಲ್ವಿಕ್ ಆರ್ಗನ್ಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ರಕ್ತ ಸಂಚಾರವನ್ನು ಜಾಸ್ತಿ ಮಾಡೋದಕ್ಕೆ ನೋಡಿದ್ವಿ ವಿಪರೀತ ಕರಣಿ, ಸರ್ವಾಂಗಾಸನ, ಮಾಲಾಸನ, ಬದ್ಧ ಕೋಣಾಸನ ಮತ್ತೆ ಸುಪ್ತಬದ್ಧ ಕೋಣಾಸನ. ಹಾಗೆ ದೇಹದಲ್ಲಿ ಕಾರ್ಟಿಸೋಲ್ನ ಅಂಶವನ್ನು ಕಮ್ಮಿ ಮಾಡೋದಕ್ಕೆ ಸಹಾಯಕಾರಿ ಆಗ್ತಕ್ಕಂಥದ್ದು ಶೋಲ್ಡರ್ ಸ್ಟ್ಯಾಂಡ್, ಆಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀದಿಂಗ್ ಮತ್ತೆ ಧ್ಯಾನ. ಸೊ ಇಂದಿನ ಕಾರ್ಯಕ್ರಮದಲ್ಲಿ ನಾವು 3 ವಿಧವಾದಂತಹ ಆಸನಗಳ ಒಂದು ಸೆಕ್ಷನ್ ಅನ್ನ ನೋಡ್ತೀವಿ. ಮೊದಲನೇ ಸೆಕ್ಷನ್ ಅಲ್ಲಿ ಯಾವ ರೀತಿ ದೇಹದ ಬೊಜ್ಜನ್ನ ಕರಗಿಸ್ಬಿಟ್ಟು ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಕಮ್ಮಿ ಮಾಡ್ತಕ್ಕಂತಹ ಆಸನಗಳು. ಅದರಲ್ಲಿ ಸೂರ್ಯ ನಮಸ್ಕಾರ, ಧನುರಾಸನ, ಸೇತುಬಂಧಾಸನ, ಮತ್ತೆ ಪಶ್ಚಿಮೋತ್ತಾಸನ ಮತ್ತೆ ಅರ್ಧ ಮತ್ಸ್ಯಾಸನಗಳನ್ನ ಮಾಡುವುದು ಮತ್ತೆ ದೇಹದ ಬೊಜ್ಜನ್ನ ಕರಗಿಸಿ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಕಮ್ಮಿ ಮಾಡೋದು. ಇನ್ನೊಂದು ಸೆಟ್ ಆಸನಗಳಲ್ಲಿ ನಾವು ಪೆಲ್ವಿಕ್ ಆರ್ಗನ್ಸ್ಗೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಇಂಪ್ರೂವ್ ಮಾಡುವಂಥದ್ದು, ನ್ಯೂರೋವ್ಯಾಸ್ಕ್ಯುಲರ್ ಸ್ಟಿಮ್ಯುಲೇಷನ್ ಮಾಡ್ತಕ್ಕಂತಹ ಆಸನಗಳು ಅಂದ್ರೆ ಹಿಪ್ ಓಪನರ್ಸ್, ಬದ್ಧ ಕೋಣಾಸನ, ಸುಪ್ತಬದ್ಧ ಕೋಣಾಸನ, ಮಾಲಾಸನಗಳನ್ನ ನೋಡ್ತೀವಿ. ಹಾಗೆ ದೇಹದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದಂತಹ ಒಂದು ರಿಸ್ಕ್ ಫ್ಯಾಕ್ಟರ್ ಕಾರ್ಟಿಸೋಲ್, ಅದನ್ನ ಕಮ್ಮಿ ಮಾಡೋದಕ್ಕಾಗಿ ಸರ್ವಾಂಗಾಸನ, ವಿಪರೀತ ಕರಣಿ, ಆಲ್ಟರ್ನೇಟ್ ನಾಸ್ಟ್ರಿಲ್ ಬ್ರೀದಿಂಗ್ ಮತ್ತೆ ಧ್ಯಾನ. ಕಾರ್ಟಿಸೋಲ್ ನಾನು ಹೇಳದಾಗೆ ದೇಹದಲ್ಲಿ ತುಂಬಾ ಅತ್ಯಂತ ಈ ಒಂದು PCOS PMOS ಕಂಡೀಷನ್ ಅಲ್ಲಿ ತುಂಬಾ ಬಹುಮುಖ್ಯವಾದಂತಹ ಪಾತ್ರವನ್ನ ವಹಿಸಿರ್ತಕ್ಕಂತಹ ಒಂದು ಅಂಶ. ಸೊ ಈ ಧ್ಯಾನ ಮತ್ತೆ ಪ್ರಾಣಾಯಾಮ ತುಂಬಾ ಕಾರ್ಟಿಸೋಲ್ ಲೆವೆಲ್ ಅನ್ನ ಕಮ್ಮಿ ಮಾಡೋದಕ್ಕೆ ಸಹಾಯಕಾರಿ. ಸೊ ದಿನನಿತ್ಯ ನೀವು ಇದನ್ನ ಮಾಡೋದ್ರಿಂದ ಈ PCOS PMOS ಇಂದ ಆಗ್ತಕ್ಕಂಥ ಸಿಂಪ್ಟಮ್ಸ್ ಇಂದ ನೀವು ರಿಲೀಫ್ನ ಪಡಿಬೋದು ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತೇನೆ. ಧನ್ಯವಾದ.